ನಮಸ್ಕಾರ, ನಾನು ಶಿಲ್ಪಾ. ಮನೆ ಪಾಕಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ಕರಿಬೇವಿನ ಸೊಪ್ಪಿನ ತಂಬಳಿ. ಕರ್ನಾಟಕದ, ಅದರಲ್ಲೂ ಮಲೆನಾಡಿನ ರೆಸಿಪಿ ಇದು. ಹಳ್ಳಿಗಳ ಕಡೆ ಜೋರು ಮಳೆ ಇರುವಾಗ ಹೊರಗಡೆ ತುಂಬಾ ಸೊಪ್ಪುಗಳು ಗಿಡಗಳು ಬೆಳೀತವೆ. ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೇದಿರುತ್ತೆ. ಅದೇ ತರದ ಸುಮಾರು ಸೊಪ್ಪುಗಳನ್ನ ಉಪಯೋಗಿಸ್ಕೊಂಡು, ಮಜ್ಜಿಗೆಯನ್ನ ಉಪಯೋಗಿಸ್ಕೊಂಡು ಮಾಡುವಂತ ಪದಾರ್ಥ ತುಂಬಾ ತಂಪು, ದೇಹಕ್ಕೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ಹೇಗ್ ಮಾಡೋದು ಅನ್ನೋದನ್ನ ನೋಡೋಣ. ಏನೇನ್ ಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. ಅರ್ಧ ಕಪ್ ತೆಂಗಿನ ತುರಿ, 10 ರಿಂದ 12 ಕರಿಬೇವಿನ ಎಲೆಗಳು, 1 ಟೀ ಸ್ಪೂನ್ ಹುಣಸೆ ಹಣ್ಣು, 1 ಚಿಟಿಕೆ ಇಂಗು, ಅರ್ಧ ಟೀ ಸ್ಪೂನ್ ತುಪ್ಪ ಅಥವಾ ಎಣ್ಣೆ, 1 ಕಪ್ ಮಜ್ಜಿಗೆ ಅಥವಾ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಒಂದು ಒಗ್ಗರಣೆ ಸೌಟಲ್ಲಿ ನಾನು ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ಕರಗಿದ ತಕ್ಷಣ ನೆಕ್ಸ್ಟ್ ನಾವು ಇದಕ್ಕೆ ಇಂಗು ಹಾಗೂ ಕರಿಬೇವಿನ ಎಲೆಗಳನ್ನ ಹಾಕೊಳ್ಳೋಣ. ಕರಿಬೇವಿನ ಎಲೆ ಸ್ವಲ್ಪ ಗರಿಗರಿ ಆಗೋವರೆಗೆ, ಹಸಿ ವಾಸನೆ ಹೋಗೋವರೆಗೆ ಒಂದು ಸ್ವಲ್ಪ ಈ ರೀತಿ ಹುರ್ಕೊಳ್ಳೋಣ ತುಪ್ಪದಲ್ಲಿ. ಈಗ ಕರಿಬೇವಿನ ಎಲೆಗಳು ಗರಿಗರಿಯಾಗಿ ಬಣ್ಣ ಸ್ವಲ್ಪ ಬದಲಾಗಿದೆ. ಈಗ ಗ್ಯಾಸ್ ಆಫ್ ಮಾಡಿ ನಾವು ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಈಗ ಇದೇ ಮಿಕ್ಸಿ ಜಾರ್ಗೆ ನಾವು ತೆಂಗಿನ ತುರಿ, ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಕಮ್ಮಿ ಹೆಚ್ಚು ಆದ್ರೆ ಆಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಬಹುದು, ಹಾಗೇನೆ ಒಂದು ಅರ್ಧ ಕಪ್ನಷ್ಟು ನೀರನ್ನ ಹಾಕಿ ಇದನ್ನ ರುಬ್ಕೊಳ್ಳೋಣ. ಈಗ ರುಬ್ಬಿದ ಮಿಶ್ರಣ ರೆಡಿ ಆಗಿದೆ. ತುಂಬಾ ಸಣ್ಣ ಆಗ್ಬೇಕು ಅಂತಿಲ್ಲ. ನಾವಿದನ್ನ ಈಗ ಈ ರೀತಿ ಒಂದು ಬಟ್ಟೆ ಅಥವಾ ಈ ರೀತಿ ಒಂದು ಸ್ಟ್ರೈನರ್ ಅನ್ನ ಉಪಯೋಗಿಸಿ ಇದನ್ನ ಸೋಸ್ಕೊಳ್ಳೋಣ. ಈ ರೀತಿ ಹಿಂಡಿ ಕಾಯಿ ಚರಟ ಇದ್ದಿದ್ದಷ್ಟನ್ನು ನಾವು ತೆಕ್ಕೊಂಡ್ಬಿಡೋಣ. ಈಗ ನಾವಿದಕ್ಕೆ ಮಜ್ಜಿಗೆ ಹಾಗೂ ತುಂಬಾ ಮೊಸರು ಹಾಕಿದ್ರೆ ಸ್ವಲ್ಪ ಅವಶ್ಯಕತೆ ಬಿದ್ರೆ ಒಂದ್ ಸ್ವಲ್ಪ ನೀರು, ಒಂದು ಅರ್ಧ ಲೋಟದಷ್ಟು ಅಥವಾ 1/4 ಲೋಟದಷ್ಟು ನೀರನ್ನ ಹಾಕಿ ಒಂದು ಲೋಟದಲ್ಲಿ ನಾವು ಈ ರೀತಿ ಹೀಗೆ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ತಂಬಳಿ ಸರ್ವ್ ಮಾಡೋದಕ್ಕೆ ಸಿದ್ಧವಾಗಿದೆ. ಇದನ್ನ ಬಿಸಿ ಅನ್ನದ ಜೊತೆ ಹೀಗೇನು ಉಪಯೋಗಿಸಬಹುದು, ಕುಡಿಯೋದಕ್ಕೂ ಉಪಯೋಗಿಸಬಹುದು. ನಿಮಗೆ ಇಷ್ಟ ಇದ್ರೆ, ಬೇಕಿದ್ರೆ ಮೇಲಿಂದ ಕೇವಲ ಒಂಚೂರು ಸಾಸಿವೆ ಮತ್ತು ಅರಿಶಿನ ಪುಡಿಯ ಒಗ್ಗರಣೆಯನ್ನ ಕೊಡ್ಬೋದು. ಇಷ್ಟ ಇಲ್ಲ ಅಂದ್ರೆ ಬಿಡ್ಬೋದು. ಮತ್ತೆ ಮಜ್ಜಿಗೆ ತುಂಬಾ ಹುಳಿ ಇದ್ರೆ ಹುಣಸೆ ಹಣ್ಣನ್ನ ಹಾಕಬೇಡಿ. ಮಜ್ಜಿಗೆ ಸ್ವಲ್ಪ ಕಮ್ಮಿ ಹುಳಿ ಇದ್ರೆ ಮಾತ್ರ ಹುಣಸೆ ಹಣ್ಣನ್ನ ಉಪಯೋಗಿಸಿ. ಈಗ ಕರಿಬೇವಿನ ಸೊಪ್ಪಿನ ತಂಬಳಿ ಸಿದ್ಧವಾಗಿದೆ. ತಂಪಾದ ಹಾಗೂ ಆರೋಗ್ಯಕರವಾದ ಕರಿಬೇವಿನ ಸೊಪ್ಪಿನ ತಂಬಳಿ ಸವಿಯೋದಕ್ಕೆ ಸಿದ್ಧವಾಗಿದೆ. ಊಟದ ನಂತರ 1 ಲೋಟ ಇದನ್ನ ಕುಡಿದ್ರೆ ಹೊಟ್ಟೆಗೆ ತುಂಬಾ ಆರಾಮಾಗುತ್ತೆ. ದಯವಿಟ್ಟು ಮಾಡಿ ನೋಡಿ, ಹೇಗಾಯ್ತು ಅನ್ನೋದನ್ನ ನನಗೆ ತಿಳಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಹ್ಯಾಪಿ ಕುಕಿಂಗ್.